ಸಸಿ ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಗೆ ಅರ್ಥಪೂರ್ಣ ಚಾಲನೆ. ನಮಸ್ಕಾರ, ನನ್ನ ಮಾತೃ ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ದಿನಾಂಕ 5 ಜೂನ್ 2026ರಂದು ವಿಶ್ವ ಪರಿಸರ ದಿನದ ಅಂಗವಾಗಿ ತಾಳಿಕೋಟೆ ಪಟ್ಟಣದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ನಗರ ಶಾಖೆ ಹಾಗೂ ಹಸಿರು ಸಂಪದ ಬಳಗದ ಸಂಯುಕ್ತ ಆಶ್ರಯದಲ್ಲಿ ಹುಣಸಗಿ ರಸ್ತೆಯಲ್ಲಿರುವ ಇದ್ಕಾ ಶಾದಿ ಹಾಲ್ ಆವರಣದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಪರಿಸರ ಸಂರಕ್ಷಣೆ ಕುರಿತು ಜನಜಾಗೃತಿ ಮೂಡಿಸಲಾಯಿತು. ಕಾರ್ಯಕ್ರಮಕ್ಕೆ ಸಸಿ ನೆಡುವ ಮೂಲಕ ಚಾಲನೆ ನೀಡಿದ ಗಣ್ಯರು ಪರಿಸರ ಸಂರಕ್ಷಣೆ ಇಂದಿನ ಅಗತ್ಯವಾಗಿದ್ದು, ಪ್ರತಿಯೊಬ್ಬ ನಾಗರಿಕನು ಕನಿಷ್ಠ 1 ಗಿಡ ನೆಟ್ಟು ಅದನ್ನು ಪೋಷಿಸುವ ಸಂಕಲ್ಪ ಮಾಡಬೇಕೆಂದು ಕರೆ ನೀಡಿದರು. ಪರಿಸರದ ಮೇಲಿನ ಮಾನವನ ನಿರ್ಲಕ್ಷ್ಯದಿಂದಾಗಿ ಹವಾಮಾನ ವೈಪರೀತ್ಯ, ತಾಪಮಾನ ಏರಿಕೆ ಹಾಗೂ ಪ್ರಕೃತಿ ವಿಕೋಪಗಳು ಹೆಚ್ಚಾಗುತ್ತಿದ್ದು, ಇಂತಹ ಸಂದರ್ಭಗಳಲ್ಲಿ ಪರಿಸರ ರಕ್ಷಣೆಯ ಜವಾಬ್ದಾರಿ ಎಲ್ಲರ ಮೇಲಿದೆ ಎಂದು ಅಭಿಪ್ರಾಯಪಟ್ಟರು. ಹಸಿರು ಸಂಪದ ಬಳಗದ ಅಧ್ಯಕ್ಷ ಡಾಕ್ಟರ್ ವಿಜಯಕುಮಾರ್ ಕಾರ್ಚಿ, ಜಮಾತೆ ಇಸ್ಲಾಮಿ ಹಿಂದ್ ನಗರ ಅಧ್ಯಕ್ಷ ಮುಜಾಹಿದ್ ನಮಾಜ್ ಕಟ್ಟಿ ಹಾಗೂ ಹಸಿರು ಸಂಪದ ಬಳಗದ ಸಂಚಾಲಕ ಎಸ್ ಗಡೆದವರು ಮಾತನಾಡಿ, ಪರಿಸರ ಸಂರಕ್ಷಣೆ ಕೇವಲ ಒಂದು ದಿನದ ಆಚರಣೆಯಾಗದೆ ಜೀವನದ ಭಾಗವಾಗಬೇಕು. ಮರಗಿಡಗಳನ್ನು ಬೆಳೆಸುವ ಮೂಲಕ ಭವಿಷ್ಯದ ಪೀಳಿಗೆಗೆ ಆರೋಗ್ಯಕರ ಮತ್ತು ಹಸಿರುಮಯ ಪರಿಸರವನ್ನು ನೀಡುವುದು ನಮ್ಮೆಲ್ಲರ ಕರ್ತವ್ಯ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮೌಲಾನಾ ಅಜರುದ್ದೀನ್ ಖಾಸ್ಗಿ, ಅಲ್ಲಾ ಬಕ್ಷ್ ನಮಾಜ್ ಕಟ್ಟಿ, ಮೆಹಬೂಬ್ ಸಾಬ್ ಕೆಂಬಾವಿ, ವಾಸುದೇವ್ ಹೆಬ್ಸೂರ್, ಅಬ್ದುಲ್ ಕರೀಂ ಸಾಬ್ ಬಾಗ್ವಾನ್, ಗುಂಡೂರಾವ್ ಧನ್ಪಾಲ್, ರೋಷನ್ ಡೋನಿ, ಇಬ್ರಾಹಿಂ ಮನ್ಸೂರ್, ಮುರ್ತುಜಾ ಮೇತ್ರಿ, ಖಾಸಿಂ ಸಾಬ್ ನಮಾಜ್ ಕಟ್ಟಿ, ಮೊಹಮ್ಮದ್ ಶಫೀಕ್ ಇಮಾನ್ದಾರ್ ಸೇರಿದಂತೆ ಜಮಾತೆ ಇಸ್ಲಾಮಿ ಹಿಂದ್ ಹಾಗೂ ಹಸಿರು ಸಂಪದ ಬಳಗದ ಪದಾಧಿಕಾರಿಗಳು, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಪರಿಸರ ಪ್ರೇಮಿಗಳು ಉಪಸ್ಥಿತರಿದ್ದರು. ವಿಶ್ವ ಪರಿಸರ ದಿನದ ಅಂಗವಾಗಿ ಹಮ್ಮಿಕೊಂಡ ಈ ಕಾರ್ಯಕ್ರಮವು ಪರಿಸರ ಸಂರಕ್ಷಣೆ ಮಹತ್ವವನ್ನು ಜನರಿಗೆ ಮನವರಿಕೆ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಯಿತು. ವರದಿ ಶ್ರೀಸೆಲ್ ಸೆಚ್ಚನ, ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ 7259218640ಗೆ ಸಂಪರ್ಕಿಸಿ. ಧನ್ಯವಾದಗಳು. ಗಿಡ ಹಚ್ಚಿ ಸರ್ ಯಾಕೆ ವಿಡಿಯೋ ಅನವಶ್ಯಕ ಇದೆ ಬೇಡ ಅಂತೀನಿ. ನಾನು ಬರೋಣ ಕೇಳಬೇಕು, ನಮ್ದು ತಪ್ಪಾಗಿಲ್ಲ. ಸ್ಟಾರ್ಟಿಂಗ್ ಬಂದಿದ್ದಿಲ್ಲ, ಎಲ್ಲರಿಗೂ ಫೋನ್ದಾಗ ನಾನು ಬಿಜಿ ಆಗ್ಬಿಟ್ಟೆ. ಯಾರು ಇಲ್ಲಲ್ಲಪ್ಪ, ಎಲ್ಲ ಹೇಳಿನಿ. ಯಾಕೆ ಬರಲ್ಲ ಎಲ್ಲರಿಗೂ ಪರಿಸರ ದಿನದ ಶುಭಾಶಯಗಳು. ಜಮಾತೆ ಇಸ್ಲಾಮಿ ಬಳಗಕ್ಕೆ, ಹಸಿರು ಸಂಪದ ಬಳಗಕ್ಕೆ ಬಂದಿರೋ ಎಲ್ಲರಿಗೂ ಧನ್ಯವಾದ ಸರ್. ಥ್ಯಾಂಕ್ ಯು. ಬರ್ರಿ ಯಾವ್ದಾರ ಒಂದು ಇದೇ ಪೋರ್ಷನಲ್ಲಿ ನಿಂತು ಬಿಡೋಣ. ಅಲ್ಲಿಂದ ಡಾಕ್ಟರ್ ಸಾಹೇಬ್ರ ಇಲ್ಲ ಇಂದು ನಮ್ಮ ಈದ್ಗಾ ಮೈದಾನದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಈ ಸಸಿ ನೆಡುವ ಕಾರ್ಯಕ್ರಮವನ್ನು ಈಗ ಈದ್ಗಾ ಮೈದಾನದಿಂದ ಚಾಲನೆಯನ್ನು ನೀಡಲಾಗ್ತಾ ಇದೆ. ಇದಕ್ಕಿಂತ ಪೂರ್ವವಾಗಿ ನಾನು ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಾಳಿಕೋಟೆ ನಗರದಲ್ಲಿ ಜಮಾತ್ ಇಸ್ಲಾಮಿ ಹಿಂದ್ ವತಿಯಿಂದ ವಿವಿಧ ಕಾರ್ಯಕ್ರಮಗಳನ್ನು ಸುಮಾರು 15 ದಿನಗಳವರೆಗೆ ನಗರದಾದ್ಯಂತ ನಾವು ಮಾಡಲಿಕ್ಕೆ ನಿರ್ಣಯವನ್ನು ಮಾಡಿದ್ದೇವೆ. ಅದರ ಒಂದು ಪ್ರಯುಕ್ತ ಇಂದು ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೇವೆ. ಸಸಿ ನೆಡುವ ಮುಖಾಂತರ ನಾವು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದೇವೆ. ಅದರಲ್ಲಿ ನಮ್ಮ ಹಸಿರು ಸಂಪದ ಬಳಗ ಹಾಗೂ ನಗರದ
ಸಾರ್ವಜನಿಕರ ಸಹಕಾರವು ಕೂಡ ನಮಗೆ ಬಹಳ ಉತ್ತಮ ರೀತಿಯಲ್ಲಿ ಸಿಗ್ತಾ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಅರಣ್ಯ ಇಲಾಖೆಯವರು ಕೂಡ ನಮಗೆ ಈ ಗಿಡಗಳನ್ನು ವ್ಯವಸ್ಥೆ ಮಾಡಲಿಕ್ಕಾಗಿ ತುಂಬ ಸಹಕರಿಸಿದ್ದಾರೆ. ರಾತ್ರಿ ಆದರೂ ಕೂಡ, ರಾತ್ರಿಯ ಸಮಯದಲ್ಲೂ ಬೆಳಗಿನ ಜಾವದಲ್ಲೂ ಕೂಡ ಅವರು ಮಾಡಲಿಕ್ಕಾಗಿ ಸದಾ ಸಿದ್ಧರಿದ್ದೇವೆ ಎಂದು ಹೇಳಿದ್ದಕ್ಕಾಗಿ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ಮುಂದಿನ ಕಾರ್ಯಕ್ರಮಗಳಲ್ಲೂ ಕೂಡ ನಮಗೆ 2 ಗಂಟೆಯಿಂದ 2:30ರವರೆಗೆ ಒಂದು ಜಾಥಾ ಒಂದು ಜಾಗೃತಿ ಜಾಥಾವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದು ಕತ್ರಿ ಬಜಾರಿನ ಮಸೀದಿಯಲ್ಲಿರುವಂಥ ಜಾಮಿಯಾ ಮಸೀದಿಯಿಂದ ತಹಶೀಲ್ದಾರ್ ಕಾರ್ಯಾಲಯದ ಸಮೀಪ ಆ ಜಾಥಾ ಹೋಗಲಿದೆ. ಅಲ್ಲಿ ಒಂದು ಸಂಕ್ಷಿಪ್ತವಾದಂತಹ ಒಂದು ಸಭೆಯೂ ಕೂಡ ಜರುಗಲಿದೆ. ಅದಾದ ನಂತರ ಒಂದು ಈದ್ಗಾ ಮೈದಾನ ಅಭಿವೃದ್ಧಿ, ಅದಾದ ಮೇಲೆ ಅದಕ್ಕೆ ಪ್ಲಾಂಟೇಷನ್ ಮಾಡುವಂತಹ ಸಸಿಗಳನ್ನು ನೆಡುವಂತಹ ಕಾರ್ಯಕ್ರಮ, ಇನ್ನೊಂದು ಗಾರ್ಡನನ್ನು ನಾವು ಕೂಡ ಅಡಾಪ್ಟನ್ನು ಮಾಡಿಕೊಂಡಿದ್ದೀವಿ. ಅದೇ ರೀತಿಯಾಗಿ ಪ್ರತಿಯೊಬ್ಬರು ನಮ್ಮ ಕಾರ್ಯಕರ್ತರು ತಮ್ಮ ಮನೆಯ ಅಂಗಳದಲ್ಲಿ ಕೂಡ ಸಸಿಗಳನ್ನು ನೆಡುವಂತಹ ಕೆಲಸವನ್ನು ಮಾಡಬೇಕು ಎಂದು ನಾವು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಸೂಚಿಸಿದ್ದೇವೆ. ಅದೇ ರೀತಿಯಾಗಿ ತಾಳಿಕೋಟೆಯ ಸಹಸ್ರ ಸಾರ್ವಜನಿಕರಿಗೂ ಕೂಡ ನಾವು ಈ ಸಮಯದಲ್ಲಿ ಒಂದು ಅಪೀಲನ್ನು, ಒಂದು ಕಳಕಳಿಯನ್ನು ಮಾಡ್ತಾ ಇದ್ದೇವೆ, ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ತಮ್ಮ ಮನೆಯ ಅಂಗಳದಲ್ಲಾಗಲಿ ಅಥವಾ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಬರುವಂತಹ ಯಾವುದೇ ಒಂದು ಜಾಗಗಳಲ್ಲಾಗಲಿ ಅಲ್ಲಿ ಸಸಿಗಳನ್ನು ನೆಡುವುದರ ಮುಖಾಂತರ ಪರಿಸರಕ್ಕೆ ಒಂದು ಒಳ್ಳೆಯ ಫಲವತ್ತಾದಂತಹ ಗಾಳಿ, ಆಕ್ಸಿಜನ್ ನೀಡಬೇಕು ಎಂದು ಹೇಳಿ ನನ್ನ ಮಾತನ್ನು ಈ ಸಂದರ್ಭದಲ್ಲಿ ಮುಗಿಸ್ತಾ ಇದ್ದೇನೆ. ಇದಕ್ಕೆ ಸಹಕರಿಸಿದಂತಹ ಎಲ್ಲ ನಮ್ಮ ನಾಗರಿಕರಿಗೂ, ಸಾರ್ವಜನಿಕರಿಗೂ, ಹಿರಿಯರಿಗೂ, ಗಣ್ಯಮಾನ್ಯರಿಗೂ ಕೂಡ ಜಮಾತೆ ಇಸ್ಲಾಮಿ ಹಿಂದ್ ಸಂಘಟನೆ ವತಿಯಿಂದ ಹಾಗೂ ಹಸಿರು ಸಂಪದ ಬಳಗದ ವತಿಯಿಂದ, ಅರಣ್ಯ ಇಲಾಖೆಯ ವತಿಯಿಂದ ಮತ್ತು ಸಮಸ್ತ ತಾಳಿಕೋಟಿ ನಾಗರಿಕರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಸಂಘದವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಒಂದು ಒಳ್ಳೆಯ ಸಂಪ್ರದಾಯ. ಈಗಾಗಲೇ ನನ್ನ ತಿಳಿದ ಮಟ್ಟಿಗೆ ನಾನು ಸಣ್ಣವನಿದ್ದಾಗ ಇಲ್ಲಿ ಏನೂ ಇರಲಿಲ್ಲ ಈ ಭಾಗದಲ್ಲಿ. ಈಗ ಸಸಿಗಳನ್ನು ನಟ್ಟರೆ ಉಪಯೋಗವಿಲ್ಲ, ಅದಕ್ಕೆ ನೀರು ಉಣಿಸಬೇಕು. ಅದಕ್ಕೆ ಯಾವುದಾದರೂ ರೋಗ ತಗಲಿದರೆ ಅರಣ್ಯ ಇಲಾಖೆದವರು ಅವ್ರಿಗೆ ವಾಟ್ಸಪ್ ಮೂಲಕ ಕಳಿಸ್ರಿ, ಅದರಿಂದ ಅದಕ್ಕೇನು ಉಪಚಾರ ಮಾಡಬೇಕು. ಇಷ್ಟು ಎಲ್ರಿಗೂ ನಮಸ್ಕಾರ. ಇವತ್ತು ವಿಶ್ವ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ. ತುಂಬ ಖುಷಿಯ ಸಂಗತಿ ಏನು ಅಂತಂದರೆ, ನಾವು ಹಸಿರು ಸಂಪದ ಬಳಗ ಮಾನ್ಯ ಖಾಸಿ ಸಾಹೇಬ್ರ ನೇತೃತ್ವದಲ್ಲಿ ಎಲ್ಲ ಬಳಗ ಕಟ್ಟಿದ ಮೇಲೆ ಹಚ್ಚಿದ್ದು ಒಂದು ಸಣ್ಣ ದೀಪ ಇವತ್ತು ಪ್ರತಿ ಮನೆಗಳಲ್ಲೂ ಹಸಿರು ದೀಪ ಬೆಳಗ್ತಾ ಇದೆ. ಇವತ್ತು ದೊಡ್ಡ ಬಲ ಬಂದಿದ್ದು ನನಗೆ ಜಮಾತೆ ಇಸ್ಲಾಮಿ ಹಿಂದ್ ಸಂಘಟನೆಯಿಂದ. ಯಾಕಂದರೆ ನಾನು ನೋಡ್ತೀನಿ ಅವ್ರು ಮಾಡುವಂಥ ಪ್ರತಿ ಚಟುವಟಿಕೆಗಳು ಕೂಡ ಎಷ್ಟು ಸುಸಜ್ಜಿತವಾಗಿರ್ತವೆ ಮತ್ತು ಎಷ್ಟು ವ್ಯವಸ್ಥಿತವಾಗಿರ್ತವೆ ಅಂತ ಕೇಳಿದರೆ, ಪ್ರತಿಯೊಂದು ಸಣ್ಣ ಹುಡುಗನ ಹಿಡ್ಕೊಂಡು ಹಿರಿಯರಾದಿಯಾಗಿ ಅದ್ರಲ್ಲಿ ಪಾಲ್ಗೊಳ್ತಾರೆ. ಇವತ್ತು ಬೆಳಗ್ಗೆ ನಾನು ಬರೋದು 7 ಗಂಟೆ ಟೈಮ್ ಕೊಟ್ಟರೆ, ನಾನು ಬರೋಕ್ಕೆ ಮುಂಚೆ ಇಲ್ಲಿ ಒಂದು 20 ಮಂದಿ ಸೇರಿದ್ರು ಹಿರಿಯರು ಕುಡ್ಕೊಂಡು. ನಾವೆಲ್ಲ ಫೋನ್ ಮಾಡೋದು ಬೇರೆಯವರಿಗೆ. ಆದರೆ ಇವತ್ತು ಅಂಥ ವ್ಯವಸ್ಥಿತವಾದಂಥ ಒಂದು ತಂಡ ಇವತ್ತು ಪರಿಸರ ರಕ್ಷಣೆಯಲ್ಲಿ ಏನು ಇವತ್ತು ಪಾಲ್ಗೊಳ್ಳೋದಕ್ಕೆ ಮುಂದೆ ಬಂದಿದ್ದೀರಿ. ಮೊದಲು ನಿಮಗೆ, ನಿಮ್ಮ ತಂಡಕ್ಕೆ ನಾನು ಅನ್ನೋದು ಧನ್ಯವಾದಗಳನ್ನ ನಮ್ಮ ಬಳಗದ ವತಿಯಿಂದ ಅರ್ಪಿಸ್ತೀನಿ. ಯಾಕಂತ ಕೇಳಿದರೆ, ನಮಗೆಲ್ಲ ತಿಳಿದಿರುವಂತೆ ಅತಿ ಪ್ರಮುಖವಾಗಿ ನಮಗೆ ಬೇಕಾಗಿರುವಂಥದ್ದು ಗಾಳಿ, ನೀರು, ಮಣ್ಣು, ಆಹಾರ. ಇವುಗಳಿಂದ ನಮ್ಮ ಕೈಲಿ ಬದುಕಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಗಾಳಿ ಕಲುಷಿತ ಆಗ್ತಾ ಇದೆ. ತಾವೇನಾದರೂ ಇಂಟರ್ನೆಟ್ನಲ್ಲಿ ತೆಗೆದು ಸರ್ಚ್ ಮಾಡಿ ನೋಡಿದರೆ, ನಮ್ಮ ಊರಿನಲ್ಲಿ ಗಾಳಿ ಪ್ರಮಾಣ ಏನು ಚೆನ್ನಾಗಿದೆ ಅಂತ ಚೆಕ್ ಮಾಡೋಕ್ಕೆ ಹೋದರೆ ಕನಿಷ್ಠ ನಮ್ಮದು ಒಂದು 100 PPM ಇರಬೇಕು ಅಂತಿದೆ. ಸಾಮಾನ್ಯವಾಗಿ 100-200 ತನಕ ಅದರಲ್ಲಿ ಒಳ್ಳೆಯ ಹವಾಮಾನ ಸಿಗ್ತದಂತ ಕೇಳಿದ್ದೀವಿ. ಗಾಳಿಯ ಗುಣಮಟ್ಟ ಅಂತ ಹೇಳ್ತದೆ. ಆದರೆ ನಮ್ಮ ತಾಳಿಕೋಟೆ ಅಂತ ಊರು ನಡೀತದೆ. ಯಾಕಂದ್ರೆ ನಾವು ಇಲ್ಲಿ ಅಷ್ಟೊಂದು ಕಾರ್ಖಾನೆಗಳೆಲ್ಲ, ದೊಡ್ಡ ದೊಡ್ಡ ವಾಹನಗಳ ಸಂಚಾರ ಮಾಡೋಂಗಿಲ್ಲ, ನಾವು ಬದುಕ್ತಾ ಇದ್ದೀವಿ. ಆದರೆ ಬೇರೆ ದೊಡ್ಡ ಊರುಗಳಲ್ಲಿ ಪರಿಸ್ಥಿತಿ ಗಮನಿಸಿದರೆ ಎಲ್ಲರೂ ಮಾಸ್ಕ್ ಹಾಕೊಂಡು ಬದುಕುವಂಥ ಸ್ಥಿತಿ ಇದೆ. ನಮ್ಮ ತಾಳಿಕೋಟೆಗೆ ಆ ಪರಿಸ್ಥಿತಿ ಬರಬಾರ್ದು ಅನ್ನುವಂಥದ್ದು. ನೀರಿನ ವ್ಯವಸ್ಥೆ ಕೂಡ, ಯಾಕಂದರೆ ನಾವು ಮಾಡುವಂಥ ದೊಡ್ಡ ದೊಡ್ಡ ಕೆಲಸ ಮಾಡೋದು ಏನು ಬೇಡ, ಚಿಕ್ಕ ಚಿಕ್ಕ ಕೆಲಸಗಳಿಂದ ಅತಿ ಪ್ರಮುಖವಾಗಿ ನಮಗೆ ಸಮಸ್ಯೆ ಕಾಡ್ತಾ ಇರೋದು ತ್ಯಾಜ್ಯಗಳಿಂದ. ಪರಿಸರವನ್ನು ರಕ್ಷಣೆ ಮಾಡೋದ್ರಲ್ಲಿ ತೊಂದರೆ ಮಾಡ್ತಾ ಇರೋದು ನಮಗೆ ಪ್ಲಾಸ್ಟಿಕ್. ಇವತ್ತು ಪ್ಲಾಸ್ಟಿಕ್ನಿಂದ ನಾವು ಭಾಳಷ್ಟು ನಾಶ ಆಗ್ತಾ ಇದ್ದೀವಿ. ನಮಗೆ ಒಂದು ಭಾಳ ಚೆಂದ ಹೇಳಿದಾರೆ, 3 R's ಅಂತ ಮಾಡ್ತೇವೆ ಹೇಳ್ತಾರೆ. ಅದರ ಒಂದು ರೆಡ್ಯೂಸ್ ಅಂತಿದೆ, ಒಂದು ರೀಯೂಸ್ ಅಂತಿದೆ, ಒಂದು ರೀಸೈಕಲ್ ಅಂತ ಹೇಳ್ತಾರೆ ಅವರು. ಅಂದರೆ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿರಿ, ಅದನ್ನೇ ಮತ್ತೆ ಬಳಸಿ, ಆಮೇಲೆ ಅದನ್ನು ಮರುಬಳಕೆ ಮಾಡಿರಿ ಅಂತ. ಈ ಮೂಲಕ ನಾವು ಪರಿಸರಕ್ಕೆ ನ್ಯಾಯವನ್ನು ನೀಡಬಹುದು ಅನ್ನೋದ್ರ ಜೊತೆಗೆ ಪುಟ್ಟ ಕೆಲಸಗಳು ಅಂದರೆ ನೀರನ್ನು ಉಳಿಸ್ಬೇಕಾಗ್ಯದ. ದಾರಿಲಿ ಹೋಗ್ತಾ ಇರ್ತೀವಿ, ನಮ್ಮ ಮನೆಯಲ್ಲೇ ನೀರನ್ನು ನಲ್ಲಿ ಬಂದಾಗ ಎಷ್ಟು ಬೇಕು ಅಷ್ಟು ತೊಗೊಂಡು ಹೆಚ್ಚಿನ ನೀರನ್ನು ಬಂದ್ ಮಾಡಿದರೆ ಅಷ್ಟು ಸಾಕು. ಮನೆಯಲ್ಲಿರುವಂಥ ಕಸವನ್ನು ಏನನ್ನ ಪುರಸಭೆ ಬರ್ತದೆ, ಪುರಸಭೆ ಗಾಡಿಗೆ ಹಾಕಿದರೆ ಸಾಕು, ರಸ್ತೆಗೆ ಚೆಲ್ಲದೇನೆ ಮಾಡುವಂಥ ಸಣ್ಣ ಸಣ್ಣ ಕೆಲಸಗಳಲ್ಲಿ ನಾವು ಪರಿಸರಕ್ಕೆ ನೆರವು ನೀಡುತ್ತೀವಿ. ಇವತ್ತು ನೀವು ನಂಬುವುದಿಲ್ಲ, ಬೆಂಗಳೂರಿನಲ್ಲಿ
ಒಂದು ದಿನಕ್ಕೆ 6,000 ಟನ್ ಅಷ್ಟು ಘನತ್ಯಾಜ್ಯ ಪ್ರತಿದಿನ ಉತ್ಪತ್ತಿ ಆಗುತ್ತೆ. ಅವ್ರು ಎಲ್ಲಿ ಹಾಕ್ಬೇಕು ಅದನ್ನು? ಇರೋದು ನಮ್ಮ ದಿಂದೆ ಒಂದೇ ಭೂಮಿ, ಜನಸಂಖ್ಯೆ ಪ್ರತಿದಿನ ಹೆಚ್ಚಾಗ್ತಾ ಇದೀವಿ. ಸರ್ ಆಗಲೇ ಹೇಳಿದರು, ಮೊದಲು ಏನೂ ಇರಲಿಲ್ಲ ಇಲ್ಲಿ, ಇವತ್ತು ಇಷ್ಟು ಬೆಳೆದಿದೆ. ಹಿಂಗೆ ಬೆಳ್ಕೊಂತ ಹೋಗ್ತದೆ ಹೊರತು ಈ ಭೂಮಿ ಬೆಳೆಯಂಗಿಲ್ಲ. ಭೂಮಿ ಬೆಳಿಬೇಕು ಅಂದರೆ ನಮ್ಮ ಸಂಖ್ಯೆನೂ ಕಡಿಮೆ ಆಗಬೇಕಾದ್ರೆ ಇಲ್ಲ ಅಂದರೆ ಭಾಳ ಚಂದ ಬಂದದ್ದು. ಇವತ್ತು ಪ್ರಜಾವಾಣಿ ತಾವು ಯಾರು ನೋಡಿದ್ರೆ ನೋಡಬೇಕು, ಭೂಮಿ ಮಾತಾಡಂಗಿಲ್ಲ ಅಂತ್ರಿ, ಅದು ಬರೀ ಸಂದೇಶಗಳನ್ನು ಕಳಿಸ್ತದಂತ. ಏನು ಸಂದೇಶಗಳನ್ನು ಕಳಿಸ್ತೈತೆ ಅದು? ನಿಮಗೆ ನೀವು ಆಡುವಂಥ ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ಅದು ಜೋರಾದ ಮಳೆಯನ್ನು, ಪ್ರಕೋಪವನ್ನು ನೀಡ್ತೈತೆ, ಬಿರುಗಾಳಿಗಳನ್ನು ಬೀಸ್ತೈತೆ, ಸಮುದ್ರಗಳಲ್ಲಿ ಅಲೆಗಳು ಉಕ್ಕೇರುವಂಗೆ ಮಾಡ್ತೈತೆ. ಅದಕ್ಕೆ ಸಣ್ಣ ಸಣ್ಣ ಕೆಲಸಗಳ ಮೂಲಕ ನಾವು ಅದನ್ನು ಉಳಿಸ್ಬೇಕು. ಭಾಳ ಚಂದ ಕುರಾನ್ದಲ್ಲಿ ಒಂದು ಮಾತಿದೆ, ಬೆಂಕಿ ಬಿದ್ದಾಗ ಭಾಳ ಚಂದ ಯಾವಾಗಲೂ ಹೇಳ್ತೀನಿ ಅದನ್ನು, ಬೆಂಕಿ ಬಿದ್ದಾಗ ಎಲ್ಲರೂ ಸುಮ್ಮನೆ ಕುಂತ್ರೆ ಒಂದು ಅಕ್ಕಿ ಮಾತ್ರ ಒಂದು ಹನಿ ಕೊಕ್ಕಿಂದ ನೀರು ಹಾಕ್ತಿತ್ತಂತ. ಅದಕ್ಕೆ ಏನು ನೀನೇನು ಇದ್ರ ಅರ್ಥ ಏನು ಅಂತ ಕೇಳಿದ್ರೆ ಹೇಳಿದ್ರಂತೆ, ಮ್ಯಾಲಿದ್ರುವಂತ ಭಗವಂತ ಕೇಳ್ತಾನೆ, ಎಲ್ಲರೂ ಆ ಕಡೆ ಇದ್ರು ನಾ ಈ ಕಡೆ ಹಾಕಿದ್ದೀನಿ ಅಂತ ಕೇಳಿದ್ರೆ ನನ್ನ ಕೈಲಾದಷ್ಟು ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಹಂಗೆ ಇವತ್ತು ಈ ಪರಿಸರ ಎದ್ದೆದೊಳಗೆ ನಾವು ನಮ್ಮ ಕೊಕ್ಕಿನಿಂದ ಆಗುವಂಥ ಕೆಲಸವನ್ನು, ಹನಿಯ ಕೆಲಸವನ್ನೇ ನಮ್ಮ ಮನೆಗಳಿಂದ ಪ್ರಾರಂಭಿಸೋಣ, ನಮ್ಮ ಜನಗಳಿಂದ ಪ್ರಾರಂಭಿಸೋಣ. ದೊಡ್ಡ ಬಲವಾಗಿ ಇವತ್ತು, ಯಾಕಂದರೆ ನಾವೆಲ್ಲ ಇದೀವಿ ಅಂದರೂ ಕೂಡ ಸಂಘಟನೆ ಬಲ ದೊರೆತಿದ್ದು ಭಾಳ ಖುಷಿ ಕೊಡುವಂಥದ್ದು. ಮತ್ತೊಂದು ಬಸವ ಹಸಿರು ಬಳಗ ಅಂತ ಮಾಡ್ಕೊಂಡಿದ್ದಾರೆ, ಅವರು ಕೂಡ ಇವತ್ತು 120 ಹಳ್ಳಿಗಳಲ್ಲಿ ಸಸಿಗಳನ್ನು ವಿತರಣೆ ಮಾಡಿ ಏಕಕಾಲಕ್ಕೆ ಸಸಿಗಳನ್ನ ವಿತರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಂಡೆಪ್ಪನ ಸಾಲವಡಿಗಳು ನಮ್ಮ ಹೆಮ್ಮೆ, ನಮ್ಮ ಸಾಲವಡಿಗೆ ಅಂತ ಅವ್ರು ಮಾಡ್ತಾರೆ. ಪ್ರಗತಿಪರ ವೇದಿಕೆ ಇಲ್ಲಿ ತುಂಬಿಯಲ್ಲಿ ಮಾಡಿದ್ದಾರೆ. ಹಳ್ಳಿಗಳಲ್ಲಿ ಕೂಡ ಇದು ಬೆಳೀತಾ ಇದೆ. ಇದಕ್ಕೆ ನಮಗೆ ಸಾಥ್ ಕೊಟ್ಟಿರುವಂಥ ಪುರಸಭೆಯವ್ರನ್ನ, ಅರಣ್ಯ ಇಲಾಖೆಯವ್ರನ್ನ ನಾನು ಯಾವತ್ತೂ ಸ್ಮರಣೆ ಮಾಡ್ತೀನಿ. ಅವರಿಲ್ಲ ಅಂದರೆ ನಮ್ಮ ಕೈಲಿ ಏನೂ ಆಗಲ್ಲ. ನಾವೇನು ಬೇಡ್ತೀವಿ ಯಾವತ್ತು ಜೊತೆ ನಿಂತಿದ್ದಾರೆ. ಅರಣ್ಯ ಇಲಾಖೆಯವ್ರಿಗೆ, ಪುರಸಭೆಗೆ ಒಂದು ಅನಂತ ಧನ್ಯವಾದ ಹೇಳ್ತಾ, ಜೊತೆ ನಿಂತಿರುವಂಥ ಅದ್ಭುತವಾದಂಥ ಮಾತುಗಾರ ನಮ್ಮ ಗುಂಡಣ್ಣ, ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಆಗಲಿ ಏನೇ ಕೊಡಲಿ ನನಗಿಂತ ಹೆಚ್ಚು ಪ್ರಬುದ್ಧವಾಗಿ ಮಾತಾಡುವಂಥವ್ರು. ಆ್ಯಕ್ಚುಲಿ ಅವರಿಗೆ ಕೊಡಬೇಕಾಯ್ತು ಮಾತಾಡೋಕೆ, ನಾನು ಸಮಯ ಇಲ್ಲ. ಅಲ್ಲಿ ಇವತ್ತು ಮಸೀದಿಯಲ್ಲಿ ಏನೋ ಒಂದು ಉಪನ್ಯಾಸ ಇದೆ, ದಯವಿಟ್ಟು ಇವ್ರನ್ನ ಬಳಸ್ಕೊಳ್ಳಿ. ಇವತ್ತು ಒಂದು ಒಳ್ಳೆ ಉಪನ್ಯಾಸ ಸಿಗ್ತದೆ. ಅದು ಬರೀ ಕೇಳಿ ಹೇಳಿದ್ರು, ಸರ್ ಹೇಳಿದ್ರೆ ಆಗಲ್ಲ, ಬರೀ ಗಿಡ ಹಚ್ಚಿದ ಸಾಲದು, ಅದನ್ನು ಬೆಳೆಸಬೇಕು. ಅದು ಬರೀ ಕೇಳಿದ್ರೆ ಸಾಲದು, ಅದನ್ನು ನಾವು ಈ ಪರಿಸರವನ್ನು ರಕ್ಷಣೆ ಮಾಡಿ ಉಳಿಸೋಣ ಅಂತ ಹೇಳ್ತಾ ಇವತ್ತು ಬಂದಿರುವಂಥ ತಮ್ಮೆಲ್ಲರಿಗೆ ವಂದಿಸಿ ಅನಂತ ಕೋಟಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಬರ್ರಿ ಸರ್, ಬರ್ರಿ, ನೀವಿಲ್ಲ ಅಪೂರ್ಣ ಬರ್ರಿ ಸರ್, ಬರ್ರಿ ಪ್ಲೀಸ್ ಬರ್ರಿ. ಥ್ಯಾಂಕ್ ಯು. ಕರ್ಕೋಬೇಕಾಗಿ ಸರ್, ಎಲ್ಲ ಕಡೆ ಈ ಮಕ್ಕಳಲ್ಲಿ ಬೆಳೆಸ್ಬೇಕಾಗಿ ಸರ್. ಮಕ್ಕಂದ್ರ ಸರ್, ನೀವು ದೂರ ಉಳಿದ್ರೆ ಹೆಂಗೆ ಸರ್? ಅವಧಿ ಎಲ್ಲರೂ ಬರ್ರಿ ಸರ್, ಬರ್ರಿ ಸರ್, 1 ಗಂಟೆ